ಈ ಸಂದರ್ಭದಲ್ಲಿ ನಾನು ಕೆಲವು ವಿಚಾರಗಳನ್ನು ಮೊನ್ನೆ ತಾನೇ ಸದನ ನಡೆಯಲಿಕ್ಕೂ ಬಿಡಲಾರ್ದೇನೆ ಹಲವಾರು ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಲಾರ್ದೇನೆ ಇಡೀ ಸದನವನ್ನೇ ಹಾಳು ಮಾಡಿದಂತ ಈ ಸಂವಿಧಾನ ವಿರೋಧಿಯ ಏನು ಸಂವಿಧಾನದ ವಿರೋಧಿಯವರಾದ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಕೆಲ ಮಾತುಗಳನ್ನು ಹೇಳಬೇಕನ್ನಿಸ್ತಾ ಇದೆ ನನಗೆ. ಈಗಾಗಲೇ ಕೂಡ ನಾವು ನೋಡಿದ ಮೇಲೆ ವಿರೋಧ ಪಕ್ಷದವರು ಈಗಲೂ ಕೂಡ ಮನುಸ್ಮೃತಿಯನ್ನೇ ಸಂವಿಧಾನ ಅಂತೇಳಿ ಮನುಸ್ಮೃತಿಯನ್ನೇ ಜಾರಿಗೆ ಮಾಡಲು ಇವತ್ತು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಅವ್ರಿಗೆ ಗೊತ್ತಿಲ್ಲ ಈ ಯುಗ ಎಂತದಂತೇಳಿ. ಇದು ಇನ್ನ ಪುರಾಣ ಕಾಲ, ವೇದ ಕಾಲವಲ್ಲ. ಅವರಿಗೆ ಪದೇ ಪದೇ ಹೇಳ್ತಾ ಇದ್ದೀವಿ, ಇದು ಸಂವಿಧಾನ ಕಾಲ, ಬಾಬಾ ಸಾಹೇಬ್ರ ಯುಗ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ. ಕಳೆದ ಉತ್ತರಕಾಂಡದಲ್ಲಿ, ರಾಮಾಯಣದ ಉತ್ತರಕಾಂಡದಲ್ಲಿ ಇವತ್ತೇನು ಶಂಭುಕ ಅವತ್ತು ಹತ್ಯೆ ಆದ್ನೋ, ಈ ಯುಗದಲ್ಲಿ ಶಂಭುಕರನ್ನು ಹತ್ಯೆ ಆಗುವುದಿಲ್ಲ. ಅಂತವ್ರನ್ನ ರಕ್ಷಣೆ ಮಾಡಲಿಕ್ಕೆ ಇವತ್ತು ನಮಗೆ ಸಂವಿಧಾನ ಇದೆ ಮತ್ತು ನ್ಯಾಯದೇವತೆ ಇದ್ದಾಳೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಇವತ್ತು. ಆದರೆ ಉತ್ತರಕಾಂಡದಲ್ಲಿ ನೀವು ಇವತ್ತೇನು ಈ ಮನುಸ್ಮೃತಿಗಳೆಲ್ಲ ಸೇರಿ ಶಂಭುಕರನ್ನು ಹತ್ಯೆ ಮಾಡಿದಿರಲ್ಲ, ಆ ರೀತಿಯಾಗಿ ಈ ಒಂದು ಯುಗದಲ್ಲ ನಡೆಯಲ್ಲ ಅನ್ನುವಂಥ ವಿಚಾರವನ್ನ ಅವ್ರ ಗಮನಕ್ಕೆ ನಾನು ತರಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ವಿರೋಧ ಪಕ್ಷದವರಿಗೆ ಶೂದ್ರರು, ದಲಿತರು, ಮಹಿಳೆಯರು, ಮುಖ್ಯವಾಗಿ ಆದಿವಾಸಿಗಳು ಮತ್ತು ಅಲ್ಪಸಂಖ್ಯಾತರು ಸ್ವತಂತ್ರವಾಗಿ ಬದುಕಲೇಬಾರದನ್ನುವಂತ ಒಂದು ಮನುಸ್ಮೃತಿಯ ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದಂಥವರು ಈ ಬಿಜೆಪಿಯ ವಿರೋಧ ಪಕ್ಷದವರು ಅಂತ ಹೇಳಿ ಹೇಳಿಕೆ ನಾನು ಇಷ್ಟಪಡ್ತೀನಿ. ಇವತ್ತು ಆದರೆ ಇಂಥ ಯುಗದಲ್ಲಿ ಇವತ್ತೇನು ನಾನು ಈ ಹಿಂದೆ ಎಲ್ಲ ಹೇಳದಂತೆಯೇ ಅಂತವಕ್ಕೆ ಅವಕಾಶ ಮಾಡಿಕೊಡಲ್ಲ ಅನ್ನುವಂಥ ಗಟ್ಟಿ ನಿರ್ಧಾರ ಯಾಕಿದೆ ಅಂದ್ರೆ, ಇದು ಇವತ್ತು ನಮ್ಮ ಸಂವಿಧಾನ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅಂತೇಳಿ ಅದರ ನಂಬಿಕೆಯಲ್ಲಿ ನಮಗೆಲ್ಲ ಕೂಡ ಅಪಾರವಾದ ನಂಬಿಕೆ ಇದೆ. ಇವತ್ತೀಗಾಗಲೇ ಕೂಡ ಈ ವಿರೋಧ ಪಕ್ಷದಿಂದ, ಈ ಕುತಂತ್ರ ರಾಜಕಾರಣಗಳಿಂದ ಇವತ್ತು ನಾವು ಹಲವಾರು ಬಾರಿ ಮೊನ್ನೆ ನಡೆದಂತ ಸದನದಲ್ಲಿ ಹಲವಾರು ಬಾರಿ 10 ದಿನವರೆಗೂ ಕೂಡ ನಾವು ಹಲವಾರು ಬಾರಿ ಅವರಿಗೆ ಮನವಿ ಮಾಡಿಕೊಂಡ್ವಿ, ತಾವೊಂದು ನೋಟಿಸ್ ಕೊಡಿ, ಚರ್ಚೆಗೆ ಬನ್ನಿ, ನಾವು ಯಾಕೆ ರಾಜೀನಾಮಾ ತಾವಿಗೆ ಹೇಳ್ತಿದ್ದೀರಿ, ನನ್ನ ವಿಚಾರನ ನನ್ನ ರಾಜೀನಾಮೆ ಯಾಕೆ ಕೊಡಬಾರದು ಅಂತೇಳಿ ಇಡೀ ಮುಖ್ಯಮಂತ್ರಿಯಿಂದ ಹಿಡಿದು ನಮ್ಮ ಎಲ್ಲ ಸಂಪುಟ ಸದಸ್ಯರು ನಾವು ಮನವಿ ಮಾಡಿಕೊಂಡಿವಿ. ಅವ್ರಿಗೆ ಕೇಳಂತ ಪರಿಸ್ಥಿತಿಯಲ್ಲಿಲ್ಲ. ಎಂತ ಒಂದು ಅದ್ಭುತವಾದಂತ ಅವಕಾಶ. ಇವತ್ತು ರಾಜ್ಯದಲ್ಲಿ ಬರಗಾಲ ತಾಂಡವಾಡ್ತಾ ಇದೆ, ಕಾವೇರಿಯ ಜ್ವಲಂತ ಸಮಸ್ಯೆ ನಡೀತಾ ಇದೆ, ಮುಖ್ಯವಾಗಿ ಕೆಪಿಎಸ್ಸಿ ಹಗರಣ ಸುಮಾರು 7,000 ಕೋಟಿಗೂ ಮೇಲ್ಪಟ್ಟಂತ ಹಗರಣ ಬಗ್ಗೆ ಕೂಡ ತಾವು ಬೆಳಕು ಚೆಲ್ಲಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಇದು ಯಾವ ನ್ಯಾಯ ಸ್ವಾಮಿ? ಕಸ್ತೂರಿ ರಂಗನ ವರದಿಯನ್ನ ಮಾಡಬೇಕಂದ್ರೆ ಕೂಡ ಅದನ್ನು ಕೂಡ ಮಾಡ್ಲಿಕ್ಕೆ ಬೀಳ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಯಾವೊಬ್ಬ ಶಾಸಕರದಾಗಿರ್ಬೋದು, ಯಾರ್ದು ಅವರದ ಕ್ಷೇತ್ರಗಳ ಬಗ್ಗೆ ಬೆಳಕು ಚೆಲ್ಲಬೇಕಂದ್ರೆ ತಾವು ಅವಕಾಶ ಮಾಡಿಕೊಡ್ಲಿಲ್ಲ. ಆದರೆ ಇವತ್ತು ವಿನಾಕಾರಣ ಅಜೆಂಡಾನೇ ಇಲ್ಲ. ನಿನ್ನೆ ಮುಖ್ಯಮಂತ್ರಿ ಅವರು ಹೇಳ್ತಾ ಇದ್ರು, ದೇರ್ ಇಸ್ ನೋ ಇಶ್ಯೂ, ದೇ ಆರ್ ಸ್ಟಾರ್ಟಿಂಗ್ ಏನದು ಹೇಳಿದ್ದವರು, ಇಶ್ಯೂ ಬೇಸ್ಡ್ಲೆಸ್ ಇಶ್ಯೂ ಅದು ತಗೊಂಡು ತಾವು ಬೇಸ್ಲೆಸ್ ಇಶ್ಯೂ ಇಟ್ಕೊಂಡು ಇಶ್ಯೂ ಬೇಸ್ಡ್ ಇಶ್ಯೂನೇ ಇಲ್ಲ, ಇಶ್ಯೂಲೆಸ್ ಇಶ್ಯೂನ ಇಟ್ಕೊಂಡು ಅವರು ಇವತ್ತು ಆ ಪಾದಯಾತ್ರೆಯನ್ನು ಮಾಡಿಕೊಂಡು ಹೊಂಟಿದಾರಲ್ಲ. ಇದು ನಿಜವಾಗ್ಲೂ ನಮ್ಮ ಜನಕ್ಕೆ, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಜನಕ್ಕೆ, ಮುಗ್ಧ ಜನರಿಗೆ ಇವತ್ತೇನು ಇದರಲ್ಲಿ ಹಗರಣ ಆಗಿದೆ ಅಂತೇಳಿ ಒಂದು ಸುಳ್ಳನ್ನು ಬಿಡಿಸಲಿಕ್ಕೆ ತಾವು ಪ್ರಾರಂಭ ಮಾಡಿದ್ರಲ್ಲ,
ಇದು ನಿಜವಾಗ್ಲೂ ನಮ್ಮ ಈ ರಾಜ್ಯದ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ ಇವತ್ತು. ಹೌದು, ಏನಾಗಿದೆ ಅಂತ ಹೇಳಿ ನಾವು ಬೆಳಕು ಚೆಲ್ಲಲಿಕ್ಕೆ ನಾವು ಹಲವಾರು ಬಾರಿ ಹೇಳಿದೀವಿ. ತಮ್ಮ ಮಾಧ್ಯಮದ ಮಿತ್ರರ ಜೊತೆ ಕೂಡಿ ತಮ್ಮ ಮೂಲಕ ಆದರೂ ನಾವು ಬೆಳಕು ಚೆಲ್ಲಬೇಕಂತ ಹೇಳಿ ಪ್ರಯತ್ನ ಮಾಡಿದ್ರಿ. ಆದರೆ ಅವರು ಏನು ಇಶ್ಯೂ ಇಲ್ಲ, ಕೇವಲ ಪಾದಯಾತ್ರೆಯನ್ನು ಇಟ್ಕೊಂಡು ನಾವು ಮಾಡ್ಕೊಂಡು ಬರ್ತಾ ಇದ್ರಲ್ಲ, ಇದು ನಿಜವಾಗ್ಲೂ ಒಳ್ಳೇದಾಗಲ್ಲ ಅನ್ನುವಂಥ ವಿಚಾರವನ್ನು ನಾನು ತಿಳಿಸ್ತೀನಿ. ಇವತ್ತು ಒಂದು ಸುಳ್ಳನ್ನೇ, ವಾಲ್ಮೀಕಿ ಹಗರಣ ಆಗಿದೆ ಅಂತೇಳಿ ಒಂದು ಸುಳ್ಳನ್ನು ಇಟ್ಕೊಂಡು ತಾವು ಆ ಪ್ರತಿಪಾದನೆ ಮಾಡಿಕೊಂಡು ನಮ್ಮ ಮುಗ್ಧ ಜನರಿಗೆ ತಾವು ತಲೆಯಲ್ಲಿ ಬಿತ್ತಲಿಕ್ಕೆ ಹೋಗ್ತಾ ಇದೆಯಲ್ಲ, ಈ ಮನುಸ್ಮೃತಿಯ ಒಂದು ಮನುವಾದಿಗಳು ಒಬ್ಬ ದಲಿತರ ಮೇಲೆ ಬರಬಾರದು, ಒಬ್ಬ ಆದಿವಾಸಿಗಳು ಮಂತ್ರಿಗಳು ಆಗಬಾರದು ಅಂತ ಒಂದು ಕುಂಟು ನೆಪಗಳನ್ನು ಇಟ್ಕೊಂಡು ಇವತ್ತು ನಮ್ಮ ಮುಗ್ಧ ಜನರನ್ನ ಇವತ್ತು ಹಾಳು ಮಾಡಿಕೊಂಡಿದ್ರಲ್ಲ, ಇವತ್ತು ನಿಜವಾಗ್ಲೂ ತಮಗೆ ಒಳ್ಳೇದಾಗಲ್ಲ ಅನ್ನುವಂಥ ವಿಚಾರವನ್ನು ನಾನು ತಮ್ಮ ಮೂಲಕ ತಿಳಿಸಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ನಾನು ಈಗಾಗಲೇ ಕೂಡ ಹಲವಾರು ಬಾರಿ ಹೇಳಿದ್ದೆ, ನಾನು 2024ರಲ್ಲಿ ನಾನು ರಾಜೀನಾಮೆ ಪಡೆದಾಗ ಕೂಡ ವಿನಾಕಾರಣ ನನ್ನ ರಾಜೀನಾಮೆಯನ್ನು ನಾನು ವಿನಾಕಾರಣ ಅಂತಲ್ಲ, ನಮ್ಮ ಪಕ್ಷಕ್ಕೆ ಮುಜುಗರ ಆಗಬಾರ್ದಂತೇಳಿ ನಾನು ಮಂತ್ರಿಯಾಗಿ ನಾನು ರಾಜೀನಾಮೆ ಕೊಟ್ಟು ಬಂದೆ. ಅದಾದ ನಂತರ ಎಲ್ಲಾ ತನಿಖೆಗಳು ನಡೆಸಿದವು. ನಮ್ಮ ರಾಜ್ಯದ ಹೆಸರುವಾಸಿಯಾಗಿರುವಂತಹ ಎಸ್ಐಟಿ ಮತ್ತು ಸಿಒಡಿಗಳು ಅದನ್ನು ಹೇಳಿದ್ರೆ ಅವ್ರು ಏನ್ ಹೇಳ್ತಾರೆ, ಕೆಲವು ನಮ್ಮ ಬಿಜೆಪಿ ವಿರೋಧ ಪಕ್ಷದವರು ಎಸ್ಐಟಿ ಮಾಡಿದ್ದು ಇಡೀ ದೇಶಕ್ಕೆ ಗೊತ್ತಂತ. ಹೌದ್ರಿ ಸ್ವಾಮಿ, ನಮ್ಮ ಎಸ್ಐಟಿ ಮತ್ತು ನಮ್ಮ ಸಿಒಡಿ ಬಗ್ಗೆ ನಮಗೆ ಗೌರವ ಇದೆ, ನಮ್ಮ ರಾಜ್ಯದ ಪೊಲೀಸರ ಮೇಲೆ ಗೌರವ ಇದೆ. ಇವತ್ತೇನ್ ತಾವು ಕುತಂತ್ರ ಮಾಡಿಕೊಂಡು ಸಿಬಿಐ ಇಡಿಗಳನ್ನು ತಂದು ಬೇರೆಯವರ ಮೇಲೆ ಮಾಡ್ತಿರಲ್ಲ, ಅಂತ ಒಂದು ತನಿಖಾ ಸಂಸ್ಥೆ ಅಲ್ಲ ನಮ್ದು. ಕರೆಕ್ಟ್ ಆಗಿ ಮಾಡಿದ್ದಾರೆ ನಮ್ಮದು ಎಸ್ಐಟಿ ಮತ್ತು ಸಿಒಡಿಗಳು. ಅದನ್ನು ಬಿಟ್ಟು ಈ ಕುತಂತ್ರಿಗಳು ಕೇಂದ್ರ ಸರ್ಕಾರದ ಆಧೀನದಲ್ಲಿ ಅವರು ಹಿಡಿತ ಕೈಗೊಂಬೆ ಆಗಿರುವಂತಹ ಇಡಿಗಳನ್ನು ತೆಗೆದುಕೊಂಡು ಬಂದರು.